ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳವು ನಡೆಯುತ್ತಿದೆ. ಮಹಾಕುಂಭಮೇಳವನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಮಹಾಕುಂಭಮೇಳವು ಹಿಂದೂ ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಮಹಾಕುಂಭಮೇಳವು ನಾಗಸಾಧುಗಳಿಗೆ ತುಂಬಾ ವಿಶೇಷ. ನಾಗಸಾಧುಗಳನ್ನು ಎಲ್ಲೆಂದರಲ್ಲಿ ನೋಡುವುದು ತುಂಬಾ ಕಷ್ಟ. ಅವರನ್ನು ನಾವು ಕೇವಲ ಈ ಕುಂಭಮೇಳಗಳಲ್ಲಿ ಮಾತ್ರ ನೋಡಬಹುದಾಗಿದೆ. ಮಹಾಕುಂಭಮೇಳವು ನಮ್ಮ ಸಮುದ್ರ ಮಂಥನ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಮಹಾಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಇರುವ ಸಂಬಂಧವೇನು ಎಂಬುದನ್ನು ತಿಳಿಯೋಣ ಬನ್ನಿ. ಸಮುದ್ರ ಮಂಥನ ಮತ್ತು ಮಹಾಕುಂಭಮೇಳಕ್ಕೂ ಇರುವ ಸಂಬಂಧ. ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವನ್ನೇ ಸಮುದ್ರ ಮಂಥನವೆಂದು ಹೇಳಲಾಗುತ್ತದೆ. ಅಮೃತವನ್ನು ಸೇವಿಸುವುದಕ್ಕಾಗಿ ಸಮುದ್ರವನ್ನು ಕಡೆಯಲು ಮಂದರಾಚಲ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಳ್ಳುತ್ತಾರೆ. ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸಿದರು. ಈ ಸಮಯದಲ್ಲಿ ಅಮೃತ ತುಂಬಿರುವ ಕಳಶ ಸಾಗರದಿಂದ ಹೊರಬಂದಿತು. ಈ ಸಮಯದಲ್ಲಿ ಒಂದೆರಡು ಅಮೃತದ ಹನಿಗಳು ಭೂಮಿಯ ಮೇಲಿನ 4 ಸ್ಥಳಗಳಲ್ಲಿ ಬಿದ್ದವು. ಈ 4 ಸ್ಥಳಗಳನ್ನೇ ಇಂದು ಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುತ್ತದೆ. ಅಮೃತ ಬಿದ್ದಿರುವ ಈ 4 ಸ್ಥಳಗಳಲ್ಲಿ ಇಂದಿಗೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತಿದೆ. ಕುಂಭಮೇಳದ ಹಿನ್ನೆಲೆಯ ಕತೆ. ಒಮ್ಮೆ ಇಂದ್ರನ ಸ್ವರ್ಗಕ್ಕೆ ದುರ್ವಾಸ ಮುನಿಗಳ ಭೇಟಿ. ದೇವರಾಜ ಇಂದ್ರನ ಮನವೊಲಿಸೋದಕ್ಕಾಗಿ ದುರ್ವಾಸ ಮುನಿಗಳು ದೇವರಾಜ ಇಂದ್ರನಿರುವ ಸ್ವರ್ಗಕ್ಕೆ ಬರುತ್ತಾರೆ. ಅವರು ಬಂದ ಸಮಯದಲ್ಲಿ ಸ್ವರ್ಗದ ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಸ್ವರ್ಗದಲ್ಲಿರುವ ಎಲ್ಲ ದೇವರು ಮತ್ತು ದೇವತೆಗಳು ಮೋಜು ಮತ್ತು ಆನಂದದಲ್ಲಿ ಮುಳುಗಿ ಹೋಗಿದ್ದರು. ಇಂದ್ರನನ್ನು ಭೇಟಿಯಾಗಲು ಬಂದ ದುರ್ವಾಸ ಮುನಿಗಳು ಇಂದ್ರದೇವನಿಗೆ ಹೂವಿನ ಹಾರವನ್ನು ಉಡುಗೊರೆಯನ್ನಾಗಿ ನೀಡುತ್ತಾರೆ. ಆಗ ಇಂದ್ರನು ಹೂವಿನ ಹಾರವನ್ನು ತೆಗೆದು ತನ್ನ ಐರಾವತ ಆನೆಯ ಮೇಲೆ ಇಡುತ್ತಾನೆ. ಆನೆಯ ಮೈ ಮೇಲಿದ್ದ ಹಾರ ಕೆಳಗೆ ಬಿದ್ದಾಗ ಇಂದ್ರನು ತನ್ನ ಕಾಲಿನಿಂದ ಆ ಹಾರವನ್ನು ತುಳಿಯುತ್ತಾನೆ. ತಾನು ನೀಡಿದ ಗೌರವಕ್ಕೆ ಇಂದ್ರನು ಅಗೌರವ ತೋರಿದುದನ್ನು ಕಂಡು ದುರ್ವಾಸ ಮುನಿಗಳು ಇಂದ್ರನ ಮೇಲೆ ಕೋಪೋದ್ರಿಕ್ತರಾದರು. ಕೋಪದಲ್ಲಿ ದುರ್ವಾಸ ಮುನಿಗಳು ಇಂದ್ರನನ್ನು ಕುರಿತು, ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರವನ್ನು ಹೊಂದಿದ್ದೀಯ. ಈ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ನಾನು ನೀಡುತ್ತೇನೆ. ಇಂದಿನಿಂದ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಬೇಕು. ನಿನ್ನ ದುರಹಂಕಾರದಿಂದಾಗಿ ನೀನು ಪಡೆದುಕೊಂಡ ಯಶಸ್ಸು, ಸಂಪತ್ತು, ಧಾನ್ಯ ಮತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರವಾಗುವುದು ಎನ್ನುವ ಶಾಪವನ್ನು ನೀಡಿದನು. ಇಂದ್ರದೇವನಿಗೆ ದುರ್ವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆದು ಸಾಗರವನ್ನು ಸೇರಿಕೊಂಡಳು. ಲಕ್ಷ್ಮೀದೇವಿ ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಅವ್ಯವಸ್ಥೆ ಉಂಟಾಯಿತು. ಇಂದ್ರದೇವ ಸೇರಿದಂತೆ ಎಲ್ಲ ದೇವಾನುದೇವತೆಗಳು ದಾರಿದ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು. ಅವರಲ್ಲಿದ್ದ ಶಕ್ತಿಯೆಲ್ಲ ಕಳೆದು ಹೋಗತೊಡಗಿತು. ರಾಕ್ಷಸರು ಈ ಅವಕಾಶವನ್ನು ತಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೂ ಬದಲಾಯಿಸಿಕೊಳ್ಳುತ್ತಾರೆ. ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ. ಸ್ವರ್ಗದ ದೇವರು, ದೇವತೆಗಳು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನು ಅರಿತುಕೊಂಡು ವಿಷ್ಣುದೇವನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ಕೇಳುತ್ತಾರೆ. ವಿಷ್ಣುದೇವನು ದೇವರುಗಳ ಕಷ್ಟವನ್ನು ನೋಡಲಾಗದೆ ಇದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ಈ ಸಮಸ್ಯೆಗಳಿಂದ ಹೊರಬರಲು ಅವನು ದೇವತೆಗಳ ಬಳಿ ಸಮುದ್ರ ಮಂಥನ ಮಾಡುವಂತೆ ಹೇಳುತ್ತಾನೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಸಾಗರದಿಂದ ಹೊರಬರುವುದರ ಜೊತೆಗೆ ಅಮೃತ ತುಂಬಿದ ಕಳಶವು ಹೊರಬಂದಿತು. ಈ ಕಳಶದಿಂದ ಅಮೃತವು ಬಿದ್ದಿರುವ 4 ಸ್ಥಳಗಳನ್ನೇ ಮಹಾಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುವುದು.